ಸ್ನೇಹಿತರೆ, ಏನಂದರೆ ಬೈಕ್ ಸ್ಟಾರ್ಟ್ ಆಗ್ತಾ ಇಲ್ಲ, ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಟ್ರೈ ಕಟ್ತಾ ಹಾಂ, ಯಾವ ಟೈಮಲ್ಲಿ ಹೆಂಗೆ ಆಗುತ್ತೋ ಗೊತ್ತಾಗಲ್ಲ ನೋಡಿ. ಅಲ್ಲಿ ನೋಡಿ ಸ್ನೇಹಿತರೆ, ಫುಲ್ ಫಾಗ್ ಹೆಂಗಿದೆ. ಇದೇನು ವಿಂಡ್ ಸ್ಟಾರ್ಮ್ ಥರ ಇದೆ ಸ್ನೇಹಿತರೆ. ನೋಡಿ, ಜಸ್ಟ್ ನಿಲ್ಲಿಸ್ತೀನಿ, ಎಷ್ಟು ಸ್ಯಾಂಡ್ ಬರ್ತದೆ ಈ ಕಡೆ. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಟೈಮ್ ಈಗ 6:30 ಆ್ಯಂಡ್ ವಿ ಆರ್ ಆಲ್ ಸೆಟ್ ಟು ಗೋ ನೂಬ್ರಾ ವ್ಯಾಲಿ ವಯಾ ಕಾರ್ದುಂಗ್ ಲ್ಯಾಂಡ್ ಡಿಸ್ಕಿಟ್. ಸೊ ಫಸ್ಟ್ ಕಾರ್ದುಂಗ್ ಹೋಗ್ಬಿಟ್ಟು ಅಲ್ಲಿಂದ ಡಿಸ್ಕಿಟ್ ಹೋಗಿ ಆಮೇಲೆ ಅಲ್ಲಿಂದ ನೂಬ್ರಾ ವ್ಯಾಲಿ ನಮ್ಮ ಸ್ಟೇ ಏನಿದೆ ಅಲ್ಲಿಗೆ ಹೋಗೋದು. ಸೊ ಬೈಕ್ ಎಲ್ಲ ರೆಡಿ ಆಗಿದೆ. ಇದು ಬಂದು ವೈಟರದ ಬ್ಯಾಗು ಮೌಂಟ್ ಮಾಡಿದ್ದೀನಿ. ಸೊ ಇದು ಬಂದು ರೈನಾಕ್ಸ್ ಟ್ಯಾಂಕ್ ಬ್ಯಾಗು. ಇದು ಹೆಲ್ಮೆಟು ಅವರೇ ಗಾಡಿಯಲ್ಲಿ ಕೊಟ್ಟಿರೋದು. ನನ್ನ ರಾಯಲ್ ಎನ್ಫೀಲ್ಡ್ ಜಾಕೆಟ್ ನಮ್ಮದು. ಸೊ ಎಲ್ಲ ಆಲ್ ಸೆಟ್ ಆಗಿದೆ ಆ್ಯಂಡ್ ವಿ ಆರ್ ಲಿಂಗ್ ನಾವು. ನಿನ್ನೆ ಮೊನ್ನೆ ಎಲ್ಲ ಕಾರ್ದ ಮೇಲೆ ಸ್ನೋಫಾಲ್ ಆಗ್ತಿತ್ತಂತೆ, ಇವತ್ತು ಆಗುತ್ತಲ್ಲ ಗೊತ್ತಿಲ್ಲ. ಸೊ ಇವತ್ತಾದರೆ ಚೆನ್ನಾಗಿರುತ್ತೆ, ಬಟ್ ಓಡಿಸೋದು ಕಷ್ಟ ಆಗುತ್ತೆ. ನೋಡೋಣ ಏನು ಪೊಸಿಷನಲ್ಲಿ. ಸೊ ಲೆಟ್ಸ್ ಗೋ. ಸ್ನೇಹಿತರೆ, ಅಲ್ಲಿ ಚೆಕ್ ಪೋಸ್ಟ್ ಇತ್ತು. ಸೊ ಎಲ್ಲ ಚೆಕ್ ಮಾಡ್ತಾರೆ, ಡಾಕ್ಯುಮೆಂಟ್ಸ್ ಎಲ್ಲ ಇದೆ ಗಾಡಿದು ಅಂತ ಎಲ್ಲ ಚೆಕ್ ಮಾಡಿಬಿಟ್ರು. ರೋಡ್ ನೋಡಿದ್ರೆ ಇನ್ನೂ ರೋಡ್ ಹಾಕಿಲ್ಲ, ಬರೀ ಲೆವೆಲ್ ಮಾಡಿಟ್ಟಿದ್ದಾರೆ ಅಷ್ಟೇ. ಗೊತ್ತಿಲ್ಲ ಎಷ್ಟು ದೂರ ಹಿಂಗೆ ಇದೆ ಅಂತ, ಬಟ್ ಓಡಿಸ್ಬೋದು, ಪ್ರಾಬ್ಲಮ್ ಏನಿಲ್ಲ. 10 ಕಿಲೋಮೀಟರ್ಸ್ ಆ ಥರ ರೋಡ್ ಇತ್ತು. ಸೊ ಈಗ ಇನ್ನೊಂದು 30 ಕಿಲೋಮೀಟರ್ಸ್ ಏನೋ ಇದೆ, ಆಲ್ಮೋಸ್ಟ್ 29 ಕಿಲೋಮೀಟರ್ಸು. ಸೊ ಇಲ್ಲಿಂದ ರೋಡ್ ಚೆನ್ನಾಗಿದೆ ನೋಡಿ, ಇಲ್ಲೆಲ್ಲ ತಾರು ಮಾಡಿದ್ದಾರೆ. ಸೊ ನೀವು ಅಲ್ಲಿ ಏನು ಫಾಗ್ ನೋಡ್ತಾ ಇದ್ದೀರಾ, ಅಲ್ಲಿ ಹೋಗ್ಬೇಕು ನಾವು. ಇಟ್ಸ್ ಒನ್ ಆಫ್ ದ ಹೈಯೆಸ್ಟ್ ಮೊಟರಬಲ್ ರೋಡು. ಇದಾದಮೇಲೆ ಉಮ್ಲಿಂಗ್ಲಾ ಇದೆ. ಸೊ ಬನ್ನಿ, ಆಕ್ಸಿಜನ್ ಲೆವೆಲ್ ಕಮ್ಮಿನೇ ಇರ್ತದೆ, ಬಟ್ ಆಲ್ರೆಡಿ 2 ಡೇಸ್ ಅಲ್ಲಿರೋದ್ರಿಂದ ಅಕ್ಲಮಟೈಸ್ ಆಗಿರ್ತೀವಿ. ನೋಡಿ ಸ್ನೇಹಿತರೆ, ಯಾವ ಥರ ಇದೆ ಈ ವ್ಯಾಲಿಯಲ್ಲಿ ಓಡಿಸಾಕಬೇಕಂದ್ರೆ ಪುಣ್ಯ ಮಾಡಿರಬೇಕು. ಸಾಕಾಗಿದೆ ಲೊಕೇಶನ್ ಮಾತ್ರ. ಮೇಲ್ಗಡೆ ಹೋಗ್ತಾ ಇದ್ದಂಗೆ ತುಂಬ ಕೋಲ್ಡ್ ಆಗ್ತಾಯಿದೆ ಸ್ನೇಹಿತರೆ. ಕೈಗಳೆಲ್ಲ ಒಂಚೂರು ಫ್ರೀಸ್ ಆಗ್ತಾಯಿದೆ. ಯಾರೋ ನೋಡಿ ಪ್ಲಾಸ್ಟಿಕ್ ಬಾಟಲೆಲ್ಲ ಎಸ್ದೋಗೋರೆ, ಆ ಥರ ಎಲ್ಲ ಮಾಡಬಾರ್ದು. ಅಲ್ಲಿ ನೋಡಿ ಸ್ನೋಫಾಲ್ ಹೆಂಗಾಗಿದೆ, ಇಲ್ಲಿ ನೋಡಿ ಲ್ಯಾಂಡ್ ಸ್ಲೈಡ್ ಹೆಂಗಾಗಿದೆ. ಹುಷಾರಾಗಿರ್ಬೇಕು, ಯಾವ ಟೈಮಲ್ಲಿ ಹೆಂಗೆ ಆಗುತ್ತೋ ಗೊತ್ತಾಗಲ್ಲ ನೋಡಿ. ಅಲ್ಲಿ ನೋಡಿ ಸ್ನೇಹಿತರೆ, ಫುಲ್ ಫಾಗ್ ಹೆಂಗಿದೆ. ವಾ, ಸ್ನೋಫ್ಲೇಕ್ಸ್ ಮಾತ್ರ ಬೀಳ್ತಾನೆ ಇದೆ. ಸೌತ್ ಪುಲ್ಲು ಅಲ್ಲಿ ಮುಂದೆ ಕಾಣ್ತಿರೋರು ಒಂದು ಸೌತ್ ಪುಲ್ಲು ಅಂತೆ. ಮೇಲ್ಗಡೆ ಹೋದರೆ ಚಳಿಗೆ ನಡ್ಗೋಗ್ತೀವಿ. ಇಲ್ಲೇ ನೋಡಿ ಎಷ್ಟು ಚಳಿ ಇದೆ. Apply brakes judiciously, not abruptly. ಸ್ನೇಹಿತರೆ, ಸೊ ಈಗ ಸೈಡ್ಗೆ ಹಾಕಿದ್ದಾರೆ. ಸ್ನೋ ಫುಲ್ ಆಗ್ತಿರೋದ್ರಿಂದ ಗಾಡಿ ಸೈಡ್ಗೆ ಹಾಕಿದ್ದಾರೆ.
ನೋಡಿ ಸ್ನೋ ನೋಡಿ ಬಾ. ನೋಡಿ ಇವತ್ತು ಆಲ್ರೆಡಿ June 22. ಸ್ನೋಫಾಲ್ ನೋಡಿ ಹೆಂಗೆ ಯಾವ ರೇಂಜ್ ಆಗ್ತದೆ ಸ್ನೋಫಾಲ್. ಸೊ ಮೇಲ್ಗಡೆ ಹೆವಿ ಸ್ನೋಫಾಲ್ ಇರೋದ್ರಿಂದ ಇಲ್ಲ ಸ್ಟಾಪ್ ಮಾಡಿದ್ದಾರೆ. ವೆದರ್ ಕ್ಲಿಯರ್ ಆದಮೇಲೆ ಆಮೇಲೆ ಬಿಡ್ತಾರೆ. ಸೊ ಬನ್ನಿ. ಸ್ನೇಹಿತರೆ ಆಲ್ಮೋಸ್ಟ್ 3 hours ಆದಮೇಲೆ ಈಗ ಬಿಡ್ತಾಯಿದ್ದಾರೆ. ಸೊ ಓಡೋಣ. ಇಲ್ಲಿ ನೋಡಿ ಸ್ನೋ ಹೆಂಗೆ ಬಿಡ್ತಿದೆ ಗಾಡಿ ಮೇಲೆ, ಬೈಕಲ್ಲ. ಸೊ ಇದು ಬಂದು ವಾಟರ್ ಪ್ರೂಫ್, ಅದಕ್ಕೆ ಇದಕ್ಕೆ ಏನು ಕವರ್ ಮಾಡಿಲ್ಲ. ಸೊ ಹಂಗೆ ಬಿಟ್ಟಿದ್ದೀನಿ. ಸೊ ಇದೆಲ್ಲ ಸ್ವಲ್ಪ ಓದಿಸ್ಕೊಂಡು ಹೋಗೋಣ, ಇಲ್ಲ ಕೈಗಳೆಲ್ಲ ಫೀಸ್ ಆಗ್ತವೆ. ಸೊ ಬನ್ನಿ. ಅದಕ್ಕೆ ಮುಂಚೆ ರೈನ್ ಕೋಟ್ ತಗೊಂಬಿಡೋದು ಬೆಟರು, ಬಿಕಾಸ್ ಮುಂದೆ ಸ್ನೋ ಆದರೂ ಹೇಳೋಕ್ಕಾಗಲ್ಲ. ಸ್ನೇಹಿತರೆ ಹೊಟ್ಟಿದ್ದೀನಿ ಈಗ. ಏನಂದರೆ ರೋಡೇ ಕಾಣಿಸ್ತಾ ಇಲ್ಲ, ಫುಲ್ ಫಾಗ್ ಆಗಿದೆ. ವೈಸರ್ ತೆಗೆದು ಓಡಿಸೋಣ ಅಂದರೆ ಫುಲ್ ಚಳಿ, ಸ್ನೋ ಎಲ್ಲ ಬಂದು ಕಣ್ಣಿಗೆ ಬೀಳ್ತಾ ಇದೆ. ವೈಸರ್ ಹಾಕಿದ್ರೆ ಫುಲ್ ಫಾಗು. ಹಿಂಗೆ ನಿಧಾನ ಓಡಿಸ್ಕೊಂಡು ಹೋಗೋಣ. ಇನ್ನೇನಿಲ್ಲ, ಇನ್ನೊಂದು 20 kilometers ಇದೆ ಅಷ್ಟೇ ಕಾರ್ದುಂಗ್ಲ. ಅದಾದಮೇಲೆ ಕಾರ್ದುಂಗ್ಲ ಹೇಳಿದ್ರೆ ಸ್ವಲ್ಪ ಕ್ಲಿಯರ್ ಆಗಿರುತ್ತೆ. ಸಿಕ್ಕಾಪಾಟೆ ಚಳಿ ಇದೆ ಸ್ನೇಹಿತರೆ, ಸಿಕ್ಕಾಪಾಟೆ. ಟೆಂಪ್ರೇಚರ್ -ಅಲ್ಲಿ ಇರ್ತದೆ. ಕೈಗಳು ಫುಲ್ ನಂಬಾಗ್ತಾಯಿದೆ. ತುಂಬ ಸಲ ಹೇಳ್ತಾ ಇದ್ದೀನಿ, ಬಟ್ ಅಷ್ಟು ನಂಬು ಫೀಲ್ ಆಗ್ತಾಯಿದೆ, ನಿಲ್ಸೋಕ್ಕೂ ಆಗ್ತಾಯಿಲ್ಲ. ಅಪ್ಪ, ದಿಸ್ ಇಸ್ ವಂಡರ್ಲ್ಯಾಂಡ್. ಈ ಪ್ಲೇಸ್ ಎಷ್ಟು ಬ್ಯೂಟಿಫುಲ್ ಆಗಿದೆ, ಅಷ್ಟು ಡೇಂಜರ್ ಕೂಡ. ಕರೆಕ್ಟಾಗಿ ಗಾಡಿ ಓಡಿಸಿಲ್ಲ ಅಂದರೆ. ಸ್ನೇಹಿತರೆ ಏನಂದರೆ ಬೈಕ್ ಸ್ಟಾರ್ಟ್ ಆಗ್ತಾಯಿಲ್ಲ, ಏನು ಮಾಡೋದು ಗೊತ್ತಾಗ್ತಾಯಿಲ್ಲ. ಸೊ ನೋಡಿ, ನಾವು ನೋಡಿದರೆ ತಗೊಂತ ಇಲ್ಲ ಇಂಜಿನ್ನು. ಇದು ಕಿಕ್ ಸ್ಟಾರ್ಟ್ ಬೇರೆ ಇಲ್ಲ, ಏನು ನೋಡೋಕೆ ಗೊತ್ತಿಲ್ಲ. ಅಯ್ಯೋ, स्टार्ट नहीं होगा नीचे ट्राई करता. हाँ हाँ गाड़ी स्टार्ट नहीं हो रहा.
स्टार्ट नहीं हुआ सेकंड में डालकर हाँ अभी भी स्टार्ट नहीं हुआ। फिर से एक बार ट्राई करता हूँ हाँ डाल दिया सेकंड में। सेकेंड कर डाल दिया। थोड़ा कुछ करो। थैंक यू ಸ್ನೇಹಿತರೆ ಕಾರ್ದುಂಗ್ಲ ರೀಚ್ ಆಗಿದ್ದೀನಿ. ಬಟ್ ಇಲ್ಲಿ ಜಾಸ್ತಿ ಹೊತ್ತಿರೋದು ಬೇಡ, ಹೋಗ್ಬಿಡೋಣ. ಟ್ರಾಫಿಕ್ ಕೂಡ ಜಾಸ್ತಿ ಇದೆ ಮತ್ತು ಆಕ್ಸಿಜನ್ ಲೆವೆಲ್ ಕೂಡ ಇಲ್ಲಿ ಕಮ್ಮಿ ಇರ್ತದೆ, ಬಿಕಾಸ್ ಇದು ಹೈ ಆಲ್ಟಿಟ್ಯೂಡ್ ಪಾಯಿಂಟು. ಸೊ ಇಲ್ಲಿಂದ ನಾವು ಡಿಸ್ಕಿಟ್ ಹೊರಟೋಗೋಣ. ಇಲ್ಲೊಂದು ಫೋಟೋ ತಗೊಂಡು ಹೊರಟ್ಬಿಡೋಣ. ನೋಡಿ ಸ್ನೋ ಅಲ್ಲಿ ಕೆಳಗಡೆ ಸ್ಟಾರ್ಟ್ ಆಗಿದೆ, ಇನ್ನೂ ನಿಲ್ತಾನೇ ಇಲ್ಲ. ಎಲ್ಲ ಸ್ನೋ ಆಟ ಆಡ್ತಾವ್ರೆ. ಆ್ಯಕ್ಚುಲಿ ಏನಂದರೆ ಗ್ಲೌಸ್ ತೆಗೆದ್ರೇ ಸ್ವಲ್ಪ ಕರೆಕ್ಟಾಗಿದೆ. ಗ್ಲೌಸ್ ಹಾಕ್ಕೊಂಡ್ರೆ ಏನೋ ಒಂಥರ ಫುಲ್ ನಂಬಾಗ್ತಾಯಿದೆ ಕೈಯೆಲ್ಲ, ಯಾಕಂತ ಗೊತ್ತಿಲ್ಲ. ಗಾಡಿ ಬೇರೆ ಆಫ್ ಮಾಡೋಕ್ಕಾಗಲ್ಲ, ಆಫ್ ಮಾಡಿದರೆ ಮತ್ತೆ ಡೌನಲ್ಲಿ ನೋಡಿದೆ ಕಾರ್ದಂಗ್ಲ ಸ್ನೇಹಿತರೆ ಇಲ್ಲೇ. ಬಟ್ ನಾನಿಲ್ಲಿ ಇಳಿಸಲ್ಲ, ತುಂಬ ಜನ ಇದ್ದಾರೆ. ಇವಾಗ ಇಳಿಸಿದ್ರೆ ಫೋಟೋ ಎಲ್ಲ ತಗೊಳಕ್ಕೆ ಇನ್ನೊಂದು 1 hour ಆಗುತ್ತೆ. ಸೊ ಡೈರೆಕ್ಟ್ ಡಿಸ್ಕಿಟ್ ಹೋಗ್ಬಿಡ್ತೇನೆ ನಾನು. ಬನ್ನಿ. ಮೈಟಿ ಕಾರ್ಡುಂಗ್ಲಾ ನೋಡಿ, ಇಲ್ಲಿ ಗೇಟ್ ವೇ ಆಫ್ ಸಿಯಾಚಿನ್. ಸ್ನೇಹಿತರೆ, ಕಾರ್ದುಂಗ್ಲಾ ದಿ ಸೆಕೆಂಡ್ ಹೈಯೆಸ್ಟ್ ಮೋಟರಬಲ್ ರೋಡ್ ಮುಗಿಸ್ಕೊಂಡು ಈಗ ಡಿಸ್ಕಿಟ್ ಕಡೆ ಹೊರಟಿದ್ದೀನಿ. ಡಿಸ್ಕಿಟ್ ಇಲ್ಲಿಂದ ಒಂದು 80 kilometers ಇರ್ಬೋದು. ಸೊ ಏನಂದರೆ ಕಾರ್ದುಂಗ್ಲಲ್ಲಿ ಜಾಸ್ತಿ ಹೊತ್ತಿರಬಾರ್ದು, ಅದು ತುಂಬ ಹೈಟಲ್ಲಿರೋದ್ರಿಂದ AMS ಆಗೋ ಚಾನ್ಸಸ್ ಜಾಸ್ತಿ ಇರ್ತದೆ. ಸೊ ಬರೀ ಜಸ್ಟ್ ಅಲ್ಲೊಂದು ಫೋಟೋ ತಗೊಂಡು ಈಗ ನೆಕ್ಸ್ಟ್ ಡಿಸ್ಕಿಟ್ಗೆ ಹೊರಟಿದ್ದೀನಿ. ಚಳಿ ಮಾತ್ರ ಸಿಕ್ಕಾಪಟ್ಟೆ. ಸ್ನೋ ನೋಡಿ ಪಕ್ಕದಲ್ಲೇ, ಸ್ನೋ ಪಕ್ಕದಲ್ಲೇ ಹೋಗ್ತಾ ಇರೋದು. ಇವಾಗಲೇ ಎಷ್ಟು ಸ್ನೋ ಇದೆ ಅಂದರೆ ಇನ್ನು ಪೀಕ್ ವಿಂಟರ್ ಸೀಸನಲ್ಲಿ ಹೆಂಗಿರ್ಬೋದು. ಚಳಿ ಕೊಡೋದಕ್ಕೆ ಏನು ಕಮ್ಮಿ ಇಲ್ಲ. ಹ್ಯಾಂಡ್ಸ್ ಎಲ್ಲ ಫ್ರೀಸ್ ಆಗಿ ಹೋಗ್ತಾಯಿದೆ. ಇಟ್ಸ್ ಆಲ್ರೆಡಿ ಜೂನ್ ಈಗ. ನಿಜವಾಗ್ಲೂ ಮಿಲ್ಟ್ರಿ ಅವ್ರದ್ದು ಹೆಂಗೆ ಕೆಲಸ ಮಾಡ್ತಾರೆ ಗೊತ್ತಿಲ್ಲ ಇಲ್ಲಿ. ವಿಂಟರ್ ಆಗಲಿ ಸಮ್ಮರ್ ಆಗಲಿ ಯಾವ ಸೀಸನ್ ನೋಡಿದ್ರೆ ಕೆಲಸ ಮಾಡ್ತಾರಲ್ಲ, ವೆರಿ ಗ್ರೇಟ್. ವ್ಯೂ ಮಾತ್ರ ವಂಡರ್ಲ್ಯಾಂಡ್ ಅನ್ಬೋದು. ನೋಡಿ ಎದುರುಗಡೆ ಹೆಂಗಿದೆ. ಈ ಸ್ನೋ ಅಲ್ಲಿ ಓಡ್ಸೋಕ್ಕೆ ಎಷ್ಟು ಕಷ್ಟ ಇದೆಯೋ ಅಷ್ಟೇ ಪುಣ್ಯ ಮಾಡಿರಬೇಕು, ಅಷ್ಟೇ ಒಂದು ಡೆಡಿಕೇಶನ್ ಇರಬೇಕು. ಈ ಅಷ್ಟೇನು ಈಸಿ ಇಲ್ಲ. ಲದಾಖ್ ರೈಡು ಕಷ್ಟ ಇದೆ. ಬಟ್ ನೀವು ಒಂದು ಸಲ ಕಂಪ್ಲೀಟ್ ಮಾಡಿದ್ಮೇಲೆ ಆ ಫೀಲಿಂಗ್ ಇರುತ್ತಲ್ಲ, ಸೊ ಅದನ್ನು ಯಾವುದೂ ಮ್ಯಾಚ್ ಮಾಡೋಕ್ಕಾಗಲ್ಲ.
ಸ್ನೇಹಿತರೆ ನೋಡಿ, ಕೆಳಗಡೆ ಇಳಿತಿದ್ದಂಗೆ ಲ್ಯಾಂಡ್ಸ್ಕೇಪ್ ಚೇಂಜ್ ಆಗೋಯ್ತು. ಇವಾಗ ಒಂಥರ ಗ್ರಾಸ್ ಲ್ಯಾಂಡ್ಸ್ ಥರ. ಇಲ್ಲಿ ಯಾವುದೋ ಊರು ಬೇರೆ ಇದೆ, ಚಿಕ್ಕೂರು. ನೋಡೋಣ ತಿನ್ನೋಕ್ಕೆ ಏನೋ ಸಿಗುತ್ತಾ ಅಂತ. ಬೆಳಗ್ಗೆ ಮ್ಯಾಗಿ ಅಷ್ಟೇ ತಿಂದಿರೋದು, ಮತ್ತೆ ಅಲ್ಲೇನು ಸಿಗಲಿಲ್ಲ ತಿನ್ನೋಕ್ಕೆ. ನಾರ್ತ್ ಫುಲ್ಲು. ಓಕೆ, ಅದು ನಾವು ಬಂದಿದ್ದು ಸೌತ್ ಫುಲ್ಲಿಂದ ನಾರ್ತ್ ಫುಲ್ಲಿಗೆ ಬಂದಿದ್ದೀವಿ. ಇದು ಕೂಡ ಮಿಲ್ಟ್ರಿ ಅವ್ರದ್ದೇ. ಇಲ್ಲಿ ತುಂಬ ರೆಸ್ಟೋರೆಂಟ್ಸ್ ಇದ್ದಾವೆ, ಸೊ ಇಲ್ಲೇ ನಿಲ್ಲಿಸಿ ಸ್ವಲ್ಪ ತಿನ್ಕೊಂಡು ಹೋಗೋಣ. ಸ್ನೇಹಿತರೆ, ಅಲ್ಲಿ ಊಟ ಮಾಡ್ಕೊಂಡು ಈಗ ಡಿಸ್ಕಿಟ್ ಕಡೆ ಹೊರಟಿದ್ದೀನಿ. ಡಿಸ್ಕಿಟ್ ಅಲ್ಲಿಂದ 30 ಕಿಲೋಮೀಟ್ರ್ ಇತ್ತು, ಈಗ ಒಂದು 5 ಕಿಲೋಮೀಟರ್ಸ್ ಬಂದಿರ್ತೀನಿ. ಈ ರೋಡ್ ಮಾತ್ರ ಸಾಕಾಗಿದೆ. ಈ ರೋಡ್ ತುಂಬ ಚೆನ್ನಾಗಿದೆ, ಆರಾಮಾಗಿ ಹೋಗ್ಬೋದು. ಬೆಳಗ್ಗೆಯಿಂದ ಚಳಿಯಲ್ಲಿ ಓಡಿಸಿ ಕೋಲ್ಡ್ ಆಗೋಗಿದೆ. ಇಲ್ಲೂ ಕೂಡ ಗಾಳಿ ಫುಲ್ ಕೋಲ್ಡ್ ಇದೆ. ವೈಸರ್ ತೆಗೆದ್ರೆ ಫುಲ್ ಚಳಿ ಗಾಳಿ ಹೋಗಿ ಹೊಡೆಯುತ್ತೆ. ಸೊ ಅದಕ್ಕೆ ವೈಸರ್ ಹಾಕಿ ಓಡಿಸ್ತಾ ಇದ್ದೀನಿ. ಏನು ಲ್ಯಾಂಡ್ಸ್ಕೇಪ್ಸ್ ನೋಡಿ. ಕೆಲವೊಂದು ಪ್ಲೇಸಸಲ್ಲಿ ಏನೋ ಮಾತು ಬರಲ್ಲ. ವಿಲ್ ಜಸ್ಟ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಎಂಜಾಯ್ ದ ಪ್ಲೇಸ್. ಅದೇ ಥರ ನೀವು ಸ್ವಲ್ಪ ಹೊತ್ತು ಎಂಜಾಯ್ ಮಾಡಿ ಪ್ಲೇಸ್ನ. ನೀವೇನಾದರೂ ಲದಾಖ್ ಬಂದರೆ 3 ಸೀಸನ್ ಒಂದೇ ಸಲ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ಬಿಸಿಲು ನೀವು ಕೂಡ ನೋಡ್ಬೋದು, ಸ್ನೋಫಾಲ್ ಕೂಡ ನೋಡ್ಬೋದು. ಸೇಮ್ ಟೈಮ್ ಈಗ ಮಳೆ ನೋಡ್ತಾ ಇದ್ದಾರಲ್ಲ, ಮಳೆ ಕೂಡ ನೋಡ್ಬೋದು. ನೆನ್ನೆ ಲೇಯಲ್ಲಿ ಫುಲ್ ಬಿಸಿಲು, ನೆನ್ನೆ ಸಂಜೆ ಅಂದರೆ ಮಧ್ಯಾಹ್ನದ ಮೇಲೆ. ಅಲ್ಲಿ ಕಾರ್ದುಂಗ್ಲ ಅಲ್ಲಿ ಫುಲ್ ಸ್ನೋಫಾಲು, ಚಳಿ. ಇವಾಗ ಇಲ್ಲಿ ಕೆಳಗಡೆ ಬಂದರೆ ಮಳೆ. 3 ಸೀಸನ್ನು ಒಟ್ಟೊಟ್ಟಿಗೆ. ಏನು ಹೇಳಿ. ಕಾಲ್ಸಾರ್ 17 ಕಿಲೋಮೀಟರ್ಸ್. ಕಾಲ್ಸಾರ್ ಏನಂದರೆ ಪೆಟ್ರೋಲ್ ಹಾಕ್ಸ್ಬೇಕಂದ್ರೆ ಹಾಕ್ಸ್ಬಿಡ್ಬೇಕು, ಬಿಕಾಸ್ ಅದೇ ಲಾಸ್ಟ್ ಪೆಟ್ರೋಲ್ ಬಂಕ್ ಅನಿಸುತ್ತೆ. ಸೊ ಅಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡು ಎಕ್ಸ್ಟ್ರಾ ಫ್ಯೂಯಲ್ ಕ್ಯಾನ್ ಗಡಿ ಇದೆ, ಫ್ಯೂಯಲ್ ಕ್ಯಾನ್ ತುಂಬಿಸ್ಕೊಂಡು ಹೋಗ್ಬೇಕು. ಆನ್ಲೈನೆಲ್ಲ ಹೋಗಿದ್ರೆ ಬರೀ ಇರೋ ಫ್ಯೂಯಲಲ್ಲಿ ಮೇಂಟೈನ್ ಮಾಡೋಕ್ಕಾಗಲ್ಲ. ನೂಬ್ರ ಆದಮೇಲೆ ಪೆಟ್ರೋಲ್ ಬಂಕ್ ಸಿಗೋಲ್ಲ ನಿಮಗೆ. ಇದು ನೋಡಿ ಸ್ನೇಹಿತರೆ, ಶಯೋಕ್ ರಿವರ್ ವ್ಯೂ ಪಾಯಿಂಟು ನೋಡಿ ಅಲ್ಲಿ ಹೆಂಗಿದೆ. ಅಲ್ಲೊಂದು ಊರಿದೆ, ಇಲ್ಲೊಂದು ರಿವರ್ ಇತ್ತು, ಬಟ್ ನೀರಿಲ್ಲ ಅನಿಸುತ್ತೆ ನೋಡಿ. ಆ ಬೆಟ್ಟದಿಂದ ಹರ್ಕೊಂಬರ್ತಾಯಿದ್ದು ಮಾರ್ಕೆಲ್ಲ ಹಂಗೆ ಇದೆ. ನೀರು ಮಾತ್ರ ಇಲ್ಲ ಅಷ್ಟೇ, ನೀರು ಮಧ್ಯದಲ್ಲಿ ಸ್ವಲ್ಪ ಇದೆ ಅಷ್ಟೇ. ಸಾಕಾಗಿದೆ ವ್ಯೂ ಪಾಯಿಂಟ್ ಮಾತ್ರ ನೋಡಿ. ಇಲ್ಲಿ ಯಾರೋ ಪ್ಲ್ಯಾಸ್ಟಿಕ್ ಅದು ಇದೆಲ್ಲ ಹಾಕವ್ರೆ, ಏನೋ ಕ್ಲೀನಾಗಿ ಇಟ್ಕೊಬೇಕು ಮೌಂಟೇನ್ಸ್ನ. ಆವಾಗಲೇ ನಾವು ಒಂದು ರಿವರ್ ವ್ಯೂ ಪಾಯಿಂಟ್ ನೋಡಿದ್ವಿ ಸ್ನೇಹಿತರೆ, ನೋಡಿ ಇದೆ ಏನು ಸಖತ್ತಾಗಿ ಕಾಣ್ತಾ ಇದೆ ನೋಡಿ. ಇಲ್ಲಿಂದ ಒಳ್ಳೆ ಸಿಲ್ಕ್ ಥರ ಕಾಣ್ತಾ ಇದೆ. ಇನ್ನೂ ಹತ್ರ ಹೋಗಿ ತೋರಿಸ್ತೀನಿ ರೀ.
ನೋಡಿ ಏನು ಸಕ್ಕತ್ತಾಗಿದೆ ನೋಡಿ. ಇಲ್ಲಿ ಕೆಲವೊಂದು ರೆಸ್ಟೋರೆಂಟ್ಸ್ ಎಲ್ಲ ಇದ್ದಾವೆ. ಕೆ ಮೋಟುಬ್ ಧಾಬಾ ಆ್ಯಂಡ್ ರೆಸ್ಟೋರೆಂಟ್ ತುಂಬಾ ಇದ್ದಾವೆ. ಹಿಂಗೆ ಹೋಗ್ಬೇಕು, ನಾವು ಹಿಂಗೆ ಹೋಗ್ಬೇಕು. ಡಿಸ್ಕಿಟ್ ಮೊನೆಸ್ಟಿಗೆ ಹೋಗೋಣ ಅಂದ್ಕೊಂಡೆ, ಬಟ್ ಆಲ್ರೆಡಿ ಟೈಮ್ ಆಗೋಗಿದೆ. ಇನ್ನು ಹೋದ್ರೆ ಲೇಟ್ ಆಗುತ್ತೆ. ಸಂಜೆ ಆದರೆ ನೈಟ್ ಆದರೆ ಮತ್ತೆ ಗಾಡಿ ಕಷ್ಟ. ಸೊ ಅದಕ್ಕೆ ಹೋಗಿ ಸ್ಟೇ ಹತ್ರ ಹೋಗ್ಬಿಡೋಣ ಅಂತ ಹೋಗ್ತಾ ಇದ್ದೀನಿ. ಇಲ್ಲಿಂದ ಆಫ್ ರೋಡ್ ಅನಿಸುತ್ತೆ. ಸೊ ಇಲ್ಲಿಂದ ಆಫ್ ರೋಡ್ ಇದೆ. ರೋಡ್ ಮಾಡ್ತಾ ಅವ್ರೆ. ಇದೇನು ಫಾಗು ಅಥವಾ ಹೇಜ್ ಏನು ಗೊತ್ತಿಲ್ಲ. ಫುಲ್ ಆ ಮೌಂಟೇನ್ಸ್ ಎಲ್ಲ ಕವರ್ ಆಗಿಬಿಟ್ಟಿದೆ. ಇದೇನು ವಿಂಡ್ ಸ್ಟಾರ್ಮ್ ಥರ ಇದೆ ಸ್ನೇಹಿತರೆ. ಸಿಕ್ಕಾಪಟ್ಟೆ ಗಾಳಿ ಇದೆ. ವೈಸರ್ ತೆಗೆದ್ರೆ ನಾನೇ ಯಾರೋ ಹೋಗ್ತೀನಿ ಅನಿಸುತ್ತೆ, ಅಷ್ಟೊಂದು ಗಾಳಿ. ನೋಡಿ ಎಷ್ಟು ಗಾಳಿ ಇದೆ ಅಂತ ಜಸ್ಟ್ ಇಲ್ಲಿ ನಿಂತು ತೋರಿಸ್ತೀನಿ ನೋಡಿ. ಅಲ್ಲಿ ಆ ಮರ ನೋಡಿ. ಇದು ಕೂಡ ATV ರೈಡ್. ಬಟ್ ಈ ATV ರೈಡೆಲ್ಲ ನಮಗೆ ಇಂಟ್ರೆಸ್ಟ್ ಇಲ್ಲ ಈಗ. ಬನ್ನಿ. ನೋಡಿ ಯಾವ ಪಾಟಿ ಗಾಳಿ ಇದೆ. ವಾಹ್, ಏನೋ ಬಂತು ರೋಡ್ಗೆ. ನೋಡಿ ಅಲ್ಲಂತೂ ಫುಲ್ ಮುಚ್ಚೋಗಿದೆ, ಬೆಟ್ಟನೇ ಮುಚ್ಚೋಗಿದೆ. ಇಲ್ಲಿ ಬಾಯ್ಸ್ ಏನೋ ಡಿಸ್ಕಸ್ ಮಾಡ್ತಾವ್ರೆ. ಅಯ್ಯ ನೋಡಿ ಇಲ್ಲಿ ಸ್ಯಾಂಡ್ ಡ್ಯೂನ್ಸ್ ಇವಾಗ. ಓ ಸ್ಯಾಂಡ್ ಆ ಕಡೆಯಿಂದ ಈ ಕಡೆ ಬರ್ತಾ ಇದೆ. ಕಣ್ಣು ಮೇಲ್ಗಡೆ ಎಲ್ಲ ಹೋಗ್ತಾ ಇದೆ. ಓಹೋ, ಇಲ್ಲಿ ಡೆಸರ್ಟ್ ಇದೆ ಅದಕ್ಕೆ. ಈ ಕಡೆ ರೈಟ್ ಸೈಡ್ ನೀವು ನೋಡಿದ್ರೆ ಡೆಸರ್ಟಲ್ಲಿ ಸ್ಯಾಂಡ್ ಇರುತ್ತಲ್ಲ, ಸೊ ಆ ಥರ ಸ್ಯಾಂಡು, ಬಟ್ ಇಲ್ಲಿ ವೈಟ್ ಕಲರು. ಓಹೋ, ಅಲ್ಲೂ ಕೂಡ ATV ರೈಡ್ ಇದೆ. ಸಿಕ್ಕಾಪಟ್ಟೆ ಗಾಡಿ ಇದೆ. ಓ, ಅಲ್ಲಿ ಒಂದು ವಾಟರ್ ಫಾಲ್ ಕೂಡ ಇದೆ. ಆ ಬೆಟ್ಟದ ಮೇಲ್ಗಡೆಯಿಂದ ಒಂದು ವಾಟರ್ ಫಾಲ್ ಕಾಣ್ತಾ ಇದೆ, ಬಟ್ ಕ್ಯಾಮ್ರಲ್ಲಿ ಕಾಣಿಸ್ತಾ ಗೊತ್ತಿಲ್ಲ. ಅಲ್ಲೊಂದು ವಾಟರ್ ಫಾಲ್ ಕೂಡ ಇದೆ. ಓ ನೋಡಿ, ಜಸ್ಟ್ ನಿಲ್ಲಿಸ್ತೀನಿ, ಎಷ್ಟು ಸ್ಯಾಂಡ್ ಬರ್ತದೆ ಈ ಕಡೆ.
ಸ್ನೇಹಿತರೆ, ಆಫ್ಟರ್ ಅಡ್ವೆಂಚರಸ್ ರೈಡ್ ಒಂದು ಬ್ಯೂಟಿಫುಲ್ ಸ್ಟೇಗೆ ಬಂದಿದ್ದೀನಿ. ಇದು ಒಂದು ಪ್ಯಾರಮೌಂಟ್ ಕ್ಯಾಂಪಿಂಗ್ ಸ್ಟೇ ಅಂತ ಕೊಂಡರ್ ವಿಲೇಜಲ್ಲಿ ಬರ್ತದೆ. ಡಿಸ್ಕಿಟಿಂದ ಆಲ್ಮೋಸ್ಟ್ ಒಂದು 15 ಮಿನಿಟ್ಸು. ಚೆನ್ನಾಗಿದೆ, ಸ್ಟೇ ಅಂಬ ಸಖತ್ತಾಗಿದೆ. ನೋಡಿ ಅಲ್ಲಿ ಮೌಂಟೇನ್ಸ್ ಇದೆ, ಈ ಕಡೆ ಮೌಂಟೇನ್ಸು. ಸೊ ಇಲ್ಲಿಷ್ಟು ಕ್ಯಾಂಪ್ ಸೈಟ್ಸ್ ಥರ ನೋಡಿ, ಇಲ್ಲೊಂದು ಲೈನ್ ಆಗಿದ್ದಾವೆ. ಸೊ ನಂಗೆ ಬಂದಿರೋದು DC-7 ತೋರಿಸ್ತೀನಿ ಬನ್ನಿ ಯಾವ ಥರ ಇದೆ ಅಂತ. ನೋಡಿ ಈ ಥರ ಡಬಲ್ ಬೆಡ್ ಇದು, ಬಟ್ ನಾನು ಒಬ್ಬನೇ ಇರೋದು. ಸೊ ಇಲ್ಲಿ ಟೇಬಲ್ ಎಲ್ಲ ಕೊಟ್ಟಿದ್ದಾರೆ, ಮತ್ತು ವಾಶ್ರೂಮ್ ಎಲ್ಲ ಇಲ್ಲೇ ಕೊಟ್ಟಿದ್ದಾರೆ. ಸೊ ಇದ್ರೊಳಗೆ ವಾಶ್ರೂಮ್ ಇದೆ, ಆರಾಮಾಗಿ ಮಲ್ಗೋಕ್ಕೂ ಎಲ್ಲ ಚೆನ್ನಾಗಿದೆ. ನೋಡಿ ಯಾವ ಥರ ಕಾಣಿಸುತ್ತೆ.